ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಭ್ರಷ್ಟರ ಗೂಡಾಗಿದೆ. ಸಂತ್ರಸ್ತರ ಕಣ್ಣೀರನ್ನ ಒರೆಸಬೇಕಿದ್ದ ಅಧಿಕಾರಿಗಳು ಕಣ್ಣೀರನ್ನ ಹಾಕಿಸ್ತಾ ಇದ್ದಾರೆ. ಅಷ್ಟಕ್ಕೂ ಅಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರವಾದ್ರೂ ಏನು? ಇಂಚಿಂಚು ಮಾಹಿತಿಯನ್ನ ನಾವು ತೋರಿಸ್ತೀವಿ. ಚೆಕ್ ಲುಕ್. ಸರ್ಕಾರಿ ಕಚೇರಿಯಲ್ಲಿ ಕುರುಡು ಕಾಂಚಾಣ. ದುಡ್ಡು ಕೊಟ್ರೆ ಕೆಲಸ, ಇಲ್ಲದಿದ್ರೆ ಬರೀ ಮೋಸ. ಹೀಗೆ ತನ್ನದಲ್ಲದ ತಪ್ಪಿಗೆ ಸುಮಾರು 9 ತಿಂಗಳಿನಿಂದ ಈ ಖಾತಾ ಮಾಡಿಸಿಕೊಳ್ಳಲು ಅಲೆಯುತ್ತಿರುವ ದಿವ್ಯಾಂಗ ವ್ಯಕ್ತಿ ನ್ಯಾಯ ಕೊಡಿಸುವಂತೆ ಪ್ರತಿಭಟನೆಗೆ ಇಳಿದಿದ್ದಾರೆ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಆರ್ಒ ಆಫೀಸ್ ಈಗ ಭ್ರಷ್ಟಾಚಾರದ ಗೂಡಾಗಿದೆ. ಹೀಗೆ ಕೈಯಲ್ಲಿ ಮಕ್ಕಳ ಲಗ್ನ ಪತ್ರಿಕೆ ಹಿಡಿದು ಕಚೇರಿಯ ನೆಲದ ಮೇಲೆ ಕೂತಿರುವ ವ್ಯಕ್ತಿಯ ಹೆಸರು ಗೋಳಪ್ಪ ಎಳೆಮ್ಮಿ. ಗೋಳಪ್ಪ ಅವರಿಗೆ 2014ರಲ್ಲಿ ಬಿಟಿಡಿಎ ಇಂದ ನಿವೇಶನ ನೀಡಲಾಗಿದೆ. ಆದರೆ 2017ರಲ್ಲಿ ಮತ್ತದೇ ಆಸ್ತಿಯ ಮೇಲೆ ಇನ್ನೊಬ್ಬರಿಗೆ ಸೈಟ್ ಹಂಚಿಕೆ ಮಾಡಲಾಗಿದೆ. ಇದು ಬಿಟಿಡಿಎ ಸಿಬ್ಬಂದಿಗಳ ಎಡವಟ್ಟಾದರೂ ಸೈಟ್ ಪಡೆದ ಗೋಳಪ್ಪ ಅವರು ಕಣ್ಣೀರು ಹಾಕುವಂತಾಗಿದೆ. 4 ತಿಂಗಳಾತ್ರ ಸರ್ ನಾ ಅಡ್ಡಾಡಕತ್ತ ಈ ಖಾತಾ ಬೇಕಾಗಿತ್ತು ನನಗೆ. ಮತ್ತೇನು ಬೇಡ್ರಿ ಅವ್ರ ಕಡೆಯಲ್ಲಿ ಇದ್ದರಿ. ನನಗೆ ಈ ಖಾತಾ ಸಿಕ್ತಪ್ಪ ಅಂದ್ರೆ ನಮಗೆ ಲೋನ್ ಸಿಗ್ತೈತ್ರಿ. ಲೋನ್ ಸಿಕ್ತಪ್ಪ ಅಂದ್ರೆ ಮನೆಯ ಲಗ್ನ ಐತ್ರಿ, ಮಕ್ಕಳದ ಲಗ್ನ ನಡಿತೈತ್ರಿ. ಅಡ್ಡಾಡಕತ್ತ 4 ತಿಂಗಳ ಮೇಲೆ ಆತ್ರಿ. ಈ ಗೋಳಪ್ಪ ಅವರ ಕತೆ ಹೀಗಿದ್ರೆ ಸುಮಾರು ಜನರ ಪರಿಸ್ಥಿತಿಯು ಮತ್ತೊಂದು ತರಹ ವಿಭಿನ್ನವಾಗಿದೆ. ಸುಮಾರು ಜನರು ಮುಳುಗಡೆಯಿಂದ ತಮ್ಮ ಮನೆ ಮಠ ಕಳೆದುಕೊಂಡಿದ್ದಾರೆ. ಆದರೆ ಈ ಬಿಟಿಡಿಎ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ದುಡ್ಡು ಕೊಟ್ಟವರಿಗೆ ಮಾತ್ರ ಸೈಟ್ಗಳ ಹಕ್ಕುಪತ್ರ ವಿತರಣೆ ಮಾಡ್ತಿದ್ದಾರಂತೆ. ಒಂದು ಎ ಪ್ಲಾಟ್ ತೊಗೊಂಡಿನಿ. ನಾವು ಈಗ ಮ್ಯಾಕ್ಸಿಮಮ್ ತೊಗೊಂಡು ಒಂದು 7 ರಿಂದ 8-9 ತಿಂಗಳು ಆಯ್ತು ರೀ. ನಾನು ಇನ್ವರ್ಡಿ ಕೊಟ್ಟು ಎಲ್ಲ ಕೊಟ್ಟು ಚಾನಲ್ ತುಂಬಿ ಎಲ್ಲ ಮಾಡಿದ್ರು ಇನ್ನೂವರೆಗೂ ಅವ್ರ ಹೆಸರು ತೆಗೆದು ನನ್ನ ಹೆಸರು ಹಾಕಿ ಕೊಡತ್ತಿಲ್ಲ ರೀ. ಅವರು ಎದಕ್ಕೆ ಕೊಡತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ದುಡ್ಡು ಕೊಡ್ಬೇಕಂತ ಕೇಳಿದ್ರು ಏನೂ ರೆಸ್ಪಾನ್ಸ್ ಮಾಡೋಂಗಿಲ್ಲ, ಏನೂ ಇಲ್ಲ. ಅದನ್ನರೇ ಹೇಳಿ ಒಡೆದು ಹೇಳಿದ್ರೆ ಇಷ್ಟು ರೊಕ್ಕ ಕೊಟ್ಟರೆ ನಾವು ಮಾಡಿಕೊಡ್ತೀವಿ ಅಂತಲೂ ಹೇಳಕ್ತಾ ಇರಲಿಲ್ಲ. ಇವತ್ತು ಬಂದ ನಾಳೆ ಬರ್ರಿ ಅಂತಾರೆ. ನಾಳೆ ಬಾ ಅಂದ್ರೆ ನಾಡ್ದು ಬಾ ಅಂತಿರಲ್ಲ. ಸಂಜೆಗೆ ಬಾ ಸರ್ ಇಲ್ಲ, ಸಹಿ ಆಗಿಲ್ಲ, ಫೈಲ್ ಕಳೆದೈತಿ, ಫೈಲ್ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ ರೀ ಬರೀ ಅವರು. ನಾವು ಯಾರನ್ನು ಕೇಳಬೇಕು, ಯಾರನ್ನು ಬಿಡಬೇಕು ಏನೂ ಗೊತ್ತಾಗ್ತಿಲ್ಲ ರೀ. ಎಲ್ಲ ಪ್ಯೂನ್ ಇಟ್ಕೊಂಡು ಆಫೀಸರ್ವರೆಗೂ ಬರೀ ಇದೇ ಹೇಳ್ತಾರೆ, ನಾಳೆ ಬಾ ನಾಳೆ ಬಾ. ಸಂತ್ರಸ್ತರ ಬದುಕು ಕಟ್ಟಿಕೊಡಬೇಕಾಗಿರೋ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಸಂತ್ರಸ್ತರನ್ನ ಅಲೆದಾಡುವಂತೆ ಮಾಡಿದೆ. ಅವರ ಕಣ್ಣಲ್ಲಿ ನೀರು ತರಿಸುತ್ತಿರೋದಂತೂ ಸುಳ್ಳಲ್ಲ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗಳು ಸಂತ್ರಸ್ತರ ನೆರವಾಗುವಂತೆ ಮಾಡಲಿ ಅನ್ನೋದು ಜನರ ಆಗ್ರಹವಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಭ್ರಷ್ಟರ ಗೂಡಾಗಿದೆ. ಸಂತ್ರಸ್ತರ ಕಣ್ಣೀರನ್ನ ಒರೆಸಬೇಕಿದ್ದ ಅಧಿಕಾರಿಗಳು ಕಣ್ಣೀರನ್ನ ಹಾಕಿಸ್ತಾ ಇದ್ದಾರೆ. ಅಷ್ಟಕ್ಕೂ ಅಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರವಾದ್ರೂ ಏನು? ಇಂಚಿಂಚು ಮಾಹಿತಿಯನ್ನ ನಾವು ತೋರಿಸ್ತೀವಿ. ಚೆಕ್ ಲುಕ್. ಸರ್ಕಾರಿ ಕಚೇರಿಯಲ್ಲಿ ಕುರುಡು ಕಾಂಚಾಣ. ದುಡ್ಡು ಕೊಟ್ರೆ ಕೆಲಸ, ಇಲ್ಲದಿದ್ರೆ ಬರೀ ಮೋಸ. ಹೀಗೆ ತನ್ನದಲ್ಲದ ತಪ್ಪಿಗೆ ಸುಮಾರು 9 ತಿಂಗಳಿನಿಂದ ಈ ಖಾತಾ ಮಾಡಿಸಿಕೊಳ್ಳಲು ಅಲೆಯುತ್ತಿರುವ ದಿವ್ಯಾಂಗ ವ್ಯಕ್ತಿ ನ್ಯಾಯ ಕೊಡಿಸುವಂತೆ ಪ್ರತಿಭಟನೆಗೆ ಇಳಿದಿದ್ದಾರೆ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಆರ್ಒ ಆಫೀಸ್ ಈಗ ಭ್ರಷ್ಟಾಚಾರದ ಗೂಡಾಗಿದೆ. ಹೀಗೆ ಕೈಯಲ್ಲಿ ಮಕ್ಕಳ ಲಗ್ನ ಪತ್ರಿಕೆ ಹಿಡಿದು ಕಚೇರಿಯ ನೆಲದ ಮೇಲೆ ಕೂತಿರುವ ವ್ಯಕ್ತಿಯ ಹೆಸರು ಗೋಳಪ್ಪ ಎಳೆಮ್ಮಿ. ಗೋಳಪ್ಪ ಅವರಿಗೆ 2014ರಲ್ಲಿ ಬಿಟಿಡಿಎ ಇಂದ ನಿವೇಶನ ನೀಡಲಾಗಿದೆ. ಆದರೆ 2017ರಲ್ಲಿ ಮತ್ತದೇ ಆಸ್ತಿಯ ಮೇಲೆ ಇನ್ನೊಬ್ಬರಿಗೆ ಸೈಟ್ ಹಂಚಿಕೆ ಮಾಡಲಾಗಿದೆ. ಇದು ಬಿಟಿಡಿಎ ಸಿಬ್ಬಂದಿಗಳ ಎಡವಟ್ಟಾದರೂ ಸೈಟ್ ಪಡೆದ ಗೋಳಪ್ಪ ಅವರು ಕಣ್ಣೀರು ಹಾಕುವಂತಾಗಿದೆ. 4 ತಿಂಗಳಾತ್ರ ಸರ್ ನಾ ಅಡ್ಡಾಡಕತ್ತ ಈ ಖಾತಾ ಬೇಕಾಗಿತ್ತು ನನಗೆ. ಮತ್ತೇನು ಬೇಡ್ರಿ ಅವ್ರ ಕಡೆಯಲ್ಲಿ ಇದ್ದರಿ. ನನಗೆ ಈ ಖಾತಾ ಸಿಕ್ತಪ್ಪ ಅಂದ್ರೆ ನಮಗೆ ಲೋನ್ ಸಿಗ್ತೈತ್ರಿ. ಲೋನ್ ಸಿಕ್ತಪ್ಪ ಅಂದ್ರೆ ಮನೆಯ ಲಗ್ನ ಐತ್ರಿ, ಮಕ್ಕಳದ ಲಗ್ನ ನಡಿತೈತ್ರಿ. ಅಡ್ಡಾಡಕತ್ತ 4 ತಿಂಗಳ ಮೇಲೆ ಆತ್ರಿ. ಈ ಗೋಳಪ್ಪ ಅವರ ಕತೆ ಹೀಗಿದ್ರೆ ಸುಮಾರು ಜನರ ಪರಿಸ್ಥಿತಿಯು ಮತ್ತೊಂದು ತರಹ ವಿಭಿನ್ನವಾಗಿದೆ. ಸುಮಾರು ಜನರು ಮುಳುಗಡೆಯಿಂದ ತಮ್ಮ ಮನೆ ಮಠ ಕಳೆದುಕೊಂಡಿದ್ದಾರೆ. ಆದರೆ ಈ ಬಿಟಿಡಿಎ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ದುಡ್ಡು ಕೊಟ್ಟವರಿಗೆ ಮಾತ್ರ ಸೈಟ್ಗಳ ಹಕ್ಕುಪತ್ರ ವಿತರಣೆ ಮಾಡ್ತಿದ್ದಾರಂತೆ.
ಒಂದು ಎ ಪ್ಲಾಟ್ ತೊಗೊಂಡಿನಿ. ನಾವು ಈಗ ಮ್ಯಾಕ್ಸಿಮಮ್ ತೊಗೊಂಡು ಒಂದು 7ರಿಂದ 8-9 ತಿಂಗಳು ಆಯ್ತು ರೀ. ನಾನು ಇನ್ವರ್ಡಿ ಕೊಟ್ಟು ಎಲ್ಲ ಕೊಟ್ಟು ಚಾನಲ್ ತುಂಬಿ ಎಲ್ಲ ಮಾಡಿದ್ರು ಇನ್ನೂವರೆಗೂ ಅವ್ರ ಹೆಸರು ತೆಗೆದು ನನ್ನ ಹೆಸರು ಹಾಕಿ ಕೊಡತ್ತಿಲ್ಲ ರೀ. ಅವರು ಎದಕ್ಕೆ ಕೊಡತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ದುಡ್ಡು ಕೊಡ್ಬೇಕಂತ ಕೇಳಿದ್ರು ಏನೂ ರೆಸ್ಪಾನ್ಸ್ ಮಾಡೋಂಗಿಲ್ಲ, ಏನೂ ಇಲ್ಲ. ಅದನ್ನರೇ ಹೇಳಿ ಒಡೆದು ಹೇಳಿದ್ರೆ ಇಷ್ಟು ರೊಕ್ಕ ಕೊಟ್ಟರೆ ನಾವು ಮಾಡಿಕೊಡ್ತೀವಿ ಅಂತಲೂ ಹೇಳಕ್ತಾ ಇರಲಿಲ್ಲ. ಇವತ್ತು ಬಂದ್ರೆ ನಾಳೆ ಬರ್ರಿ ಅಂತಾರೆ, ನಾಳೆ ಬಾ ಅಂದ್ರೆ ನಾಡ್ದು ಬಾ ಅಂತಿರಲ್ಲ. ಸಂಜೆಗೆ ಬಾ ಸರ್ ಇಲ್ಲ, ಸಹಿ ಆಗಿಲ್ಲ, ಫೈಲ್ ಕಳೆದೈತಿ, ಫೈಲ್ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ ರೀ ಬರೀ ಅವರು. ನಾವು ಯಾರನ್ನು ಕೇಳಬೇಕು ಯಾರನ್ನು ಬಿಡಬೇಕು ಏನೂ ಗೊತ್ತಾಗ್ತಿಲ್ಲ ರೀ. ಎಲ್ಲ ಪ್ಯೂನ್ ಇಟ್ಕೊಂಡು ಆಫೀಸರ್ವರೆಗೂ ಬರೀ ಇದೇ ಹೇಳ್ತಾರೆ, ನಾಳೆ ಬಾ ನಾಳೆ ಬಾ. ಸಂತ್ರಸ್ತರ ಬದುಕು ಕಟ್ಟಿಕೊಡಬೇಕಾಗಿರೋ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಸಂತ್ರಸ್ತರನ್ನ ಅಲೆದಾಡುವಂತೆ ಮಾಡಿದೆ. ಅವರ ಕಣ್ಣಲ್ಲಿ ನೀರು ತರಿಸುತ್ತಿರೋದಂತೂ ಸುಳ್ಳಲ್ಲ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗಳು ಸಂತ್ರಸ್ತರ ನೆರವಾಗುವಂತೆ ಮಾಡಲಿ ಅನ್ನೋದು ಜನರ ಆಗ್ರಹವಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಭ್ರಷ್ಟರ ಗೂಡಾಗಿದೆ. ಸಂತ್ರಸ್ತರ ಕಣ್ಣೀರನ್ನ ಒರೆಸಬೇಕಿದ್ದ ಅಧಿಕಾರಿಗಳು ಕಣ್ಣೀರನ್ನ ಹಾಕಿಸ್ತಾ ಇದ್ದಾರೆ. ಅಷ್ಟಕ್ಕೂ ಅಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರವಾದ್ರೂ ಏನು? ಇಂಚಿಂಚು ಮಾಹಿತಿಯನ್ನ ನಾವು ತೋರಿಸ್ತೀವಿ. ಚೆಕ್ ಲುಕ್. ಸರ್ಕಾರಿ ಕಚೇರಿಯಲ್ಲಿ ಕುರುಡು ಕಾಂಚಾಣ. ದುಡ್ಡು ಕೊಟ್ರೆ ಕೆಲಸ, ಇಲ್ಲದಿದ್ರೆ ಬರೀ ಮೋಸ. ಹೀಗೆ ತನ್ನದಲ್ಲದ ತಪ್ಪಿಗೆ ಸುಮಾರು 9 ತಿಂಗಳಿನಿಂದ ಈ ಖಾತಾ ಮಾಡಿಸಿಕೊಳ್ಳಲು ಅಲೆಯುತ್ತಿರುವ ದಿವ್ಯಾಂಗ ವ್ಯಕ್ತಿ ನ್ಯಾಯ ಕೊಡಿಸುವಂತೆ ಪ್ರತಿಭಟನೆಗೆ ಇಳಿದಿದ್ದಾರೆ. ಬಾಗಲಕೋಟೆ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರದ ಆರ್ಒ ಆಫೀಸ್ ಈಗ ಭ್ರಷ್ಟಾಚಾರದ ಗೂಡಾಗಿದೆ. ಹೀಗೆ ಕೈಯಲ್ಲಿ ಮಕ್ಕಳ ಲಗ್ನ ಪತ್ರಿಕೆ ಹಿಡಿದು ಕಚೇರಿಯ ನೆಲದ ಮೇಲೆ ಕೂತಿರುವ ವ್ಯಕ್ತಿಯ ಹೆಸರು ಗೋಳಪ್ಪ ಎಳೆಮ್ಮಿ. ಗೋಳಪ್ಪ ಅವರಿಗೆ 2014ರಲ್ಲಿ ಬಿಟಿಡಿಎ ಇಂದ ನಿವೇಶನ ನೀಡಲಾಗಿದೆ. ಆದರೆ 2017ರಲ್ಲಿ ಮತ್ತದೇ ಆಸ್ತಿಯ ಮೇಲೆ ಇನ್ನೊಬ್ಬರಿಗೆ ಸೈಟ್ ಹಂಚಿಕೆ ಮಾಡಲಾಗಿದೆ. ಇದು ಬಿಟಿಡಿಎ ಸಿಬ್ಬಂದಿಗಳ ಎಡವಟ್ಟಾದರೂ ಸೈಟ್ ಪಡೆದ ಗೋಳಪ್ಪ ಅವರು ಕಣ್ಣೀರು ಹಾಕುವಂತಾಗಿದೆ. 4 ತಿಂಗಳಾತ್ರಿ ಸರ್ ನಾ ಅಡ್ಡಾಡಕತ್ತ ಈ ಖಾತಾ ಬೇಕಾಗಿತ್ತು ರೀ ನನಗೆ. ಮತ್ತೇನು ಬೇಡ್ರಿ ಅವ್ರ ಕಡೆಯಲ್ಲಿ ಇದ್ದರಿ. ನನಗೆ ಈ ಖಾತಾ ಸಿಕ್ತಪ್ಪ ಅಂದ್ರೆ ನಮಗೆ ಲೋನ್ ಸಿಗ್ತೈತ್ರಿ. ಲೋನ್ ಸಿಕ್ತಪ್ಪ ಅಂದ್ರೆ ಮನೆಯಲ್ಲಿ ಲಗ್ನ ಐತ್ರಿ, ಮಕ್ಕಳದು ಲಗ್ನ ನಡಿತೈತ್ರಿ. ಅಡ್ಡಾಡಕತ್ತ 4 ತಿಂಗಳ ಮೇಲೆ ಆತ್ರಿ. ಈ ಗೋಳಪ್ಪ ಅವರ ಕತೆ ಹೀಗಿದ್ರೆ ಸುಮಾರು ಜನರ ಪರಿಸ್ಥಿತಿಯು ಮತ್ತೊಂದು ತರಹ ವಿಭಿನ್ನವಾಗಿದೆ. ಸುಮಾರು ಜನರು ಮುಳುಗಡೆಯಿಂದ ತಮ್ಮ ಮನೆ ಮಠ ಕಳೆದುಕೊಂಡಿದ್ದಾರೆ. ಆದರೆ ಈ ಬಿಟಿಡಿಎ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ದುಡ್ಡು ಕೊಟ್ಟವರಿಗೆ ಮಾತ್ರ ಸೈಟ್ಗಳ ಹಕ್ಕುಪತ್ರ ವಿತರಣೆ ಮಾಡ್ತಿದ್ದಾರಂತೆ. ಒಂದು ಎ ಪ್ಲಾಟ್ ತೊಗೊಂಡಿನಿ. ನಾವು ಈಗ ಮ್ಯಾಕ್ಸಿಮಮ್ ತೊಗೊಂಡು ಒಂದು 7ರಿಂದ 8-9 ತಿಂಗಳು ಆಯ್ತು ರೀ. ನಾನು ಇನ್ವರ್ಡಿ ಕೊಟ್ಟು ಎಲ್ಲ ಕೊಟ್ಟು ಚಾನಲ್ ತುಂಬಿ ಎಲ್ಲ ಮಾಡಿದ್ರು ಇನ್ನೂವರೆಗೂ ಅವ್ರ ಹೆಸರು ತೆಗೆದು ನನ್ನ ಹೆಸರು ಹಾಕಿ ಕೊಡತ್ತಿಲ್ಲ ರೀ. ಅವರು ಎದಕ್ಕೆ ಕೊಡತ್ತಿಲ್ಲ ಅನ್ನೋದು ಗೊತ್ತಿಲ್ಲ. ದುಡ್ಡು ಕೊಡ್ಬೇಕಂತ ಕೇಳಿದ್ರು ಏನೂ ರೆಸ್ಪಾನ್ಸ್ ಮಾಡೋಂಗಿಲ್ಲ, ಏನೂ ಇಲ್ಲ. ಅದನ್ನರೇ ಹೇಳಿ ಒಡೆದು ಹೇಳಿದ್ರೆ ಇಷ್ಟು ರೊಕ್ಕ ಕೊಟ್ಟರೆ ನಾವು ಮಾಡಿಕೊಡ್ತೀವಿ ಅಂತಲೂ ಹೇಳಕ್ತಾ ಇರಲಿಲ್ಲ. ಇವತ್ತು ಬಂದ್ರೆ ನಾಳೆ ಬರ್ರಿ ಅಂತಾರೆ, ನಾಳೆ ಬಾ ಅಂದ್ರೆ ನಾಡ್ದು ಬಾ ಅಂತಿರಲ್ಲ. ಸಂಜೆಗೆ ಬಾ ಸರ್ ಇಲ್ಲ, ಸಹಿ ಆಗಿಲ್ಲ, ಫೈಲ್ ಕಳೆದೈತಿ, ಫೈಲ್ ಇಲ್ಲ, ಹಂಗೆ ಹಿಂಗೆ ಅಂತ ಹೇಳ್ತಾರೆ ರೀ ಬರೀ ಅವರು. ನಾವು ಯಾರನ್ನು ಕೇಳಬೇಕು ಯಾರನ್ನು ಬಿಡಬೇಕು ಏನೂ ಗೊತ್ತಾಗ್ತಿಲ್ಲ ರೀ. ಎಲ್ಲ ಪ್ಯೂನ್ ಇಟ್ಕೊಂಡು ಆಫೀಸರ್ ಬರೀ ಇದೇ ಹೇಳ್ತಾರೆ, ನಾಳೆ ಬಾ ನಾಳೆ ಬಾ. ಸಂತ್ರಸ್ತರ ಬದುಕು ಕಟ್ಟಿಕೊಡಬೇಕಾಗಿರೋ ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ ಸಂತ್ರಸ್ತರನ್ನ ಅಲೆದಾಡುವಂತೆ ಮಾಡಿದೆ. ಅವರ ಕಣ್ಣಲ್ಲಿ ನೀರು ತರಿಸುತ್ತಿರೋದಂತೂ ಸುಳ್ಳಲ್ಲ. ಇನ್ನಾದರೂ ಸಂಬಂಧಪಟ್ಟ ಇಲಾಖೆಯ ಮೇಲಾಧಿಕಾರಿಗಳು ಸಂತ್ರಸ್ತರ ನೆರವಾಗುವಂತೆ ಮಾಡಲಿ ಅನ್ನೋದು ಜನರ ಆಗ್ರಹವಾಗಿದೆ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.